ಜೈ ಕರ್ನಾಟಕ, ಜೈ ಕರ್ನಾಟಕ. ನಾವಿವತ್ತು ಪೆಟ್ರಾ ಅಲ್ಲಿ ಪ್ರಪಂಚದ ಅದ್ಭುತ ನೋಡಕ್ ಹೋಗ್ತಾ ಇದೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರ ಜೊತೆ. ಎಲ್ಲರೂ ರೆಡಿ ಆಗಿದಾರ ನೋಡೋಣ. ಗುಡ್ ಮಾರ್ನಿಂಗ್. ಎಲ್ಲರೂ ಪ್ರಪಂಚದ ಅದ್ಭುತನ ನೋಡಕ್ ರೆಡಿನಾ? ಪ್ರಪಂಚದ ಅದ್ಭುತ ಪೆಟ್ರಾಗೆ ಸ್ವಾಗತ ಸುಸ್ವಾಗತ. ಇವತ್ತೇ ಎಂಟ್ರ್ ಆದ್ಮೇಲೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ನಾವು ಬರೋಬ್ಬರಿ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಈ ಪಾತ ಸಿಕ್ ಅಂತ ಕರೀತಾರೆ. ಸಿಕ್ಕಂದ್ರೆ ಏನ್ ಗೊತ್ತಾ, ಸಣ್ಣ ಗಲ್ಲಿ. ಕುದುರೆಲೂ ಕರ್ಕೊಂಡು ಹೋಗ್ತಾರ ಆಶಾ? ಕುದುರೆ, ಕತ್ತೆ, ನಡೆಯಕ್ ಆಗದಿರೋರ್ಗೆ ಗಾಲ್ಫ್ ಕಾರ್ಟ್ ಕೂಡ ಇದೆ, ಅದ್ರಲ್ಲೂ ಕೂಡ ಹೋಗ್ಬೋದು. ಹಲೋ ಮರಬಾ. ಪೆಟ್ರಾ ಬಂದ್ಬಿಟ್ಟು ಒಂದೇ ಒಂದು ಸ್ಟ್ರಕ್ಚರ್ ಅಲ್ಲ, ಪೆಟ್ರಾ ಬಂದ್ಬಿಟ್ಟು ಒಂದು ಏನ್ಷಿಯಂಟ್ ಸಿಟಿ. ಆ ಸಿಟಿನ ಹೆಂಗ್ ಬಿಲ್ಡ್ ಮಾಡ್ಕೊಂಡಿದ್ರು ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ನೋಡ್ತಾ ಇದ್ದಾರೆ ನೀವು, ಸಖತ್ ನ್ಯಾರೋ ಆಗಿದೆ. ಹೋಗ್ತಾರೆ ಕಿಲೋಮೀಟರ್ ಗಟ್ಟೆ ಏನೂ ಸಿಗ್ತಿರ್ಲಿಲ್ಲ. ಇದನ್ನ ಲಾಸ್ಟ್ ಸಿಟಿ ಅಂತ ಕೂಡ ಕರೀತಾರೆ. ಸೊ 1.5 ಕಿಲೋಮೀಟರ್ ಆದ್ಮೇಲೆ ಒಂದು ಸಿಟಿ ಬಿಲ್ಡ್ ಆಗುತ್ತೆ. ಪೆಟ್ರಾ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ಯಾರಿಗಾರು ಗೊತ್ತಾಗಿತ್ತ ಆಗಿನ ಕಾಲದಲ್ಲಿ ಇಲ್ಲೊಂದು ಹಳ್ಳಿ ಇದ್ದಾರೆ, ಜನಗಳು ವಾಸಿಸ್ತಾ ಇದ್ದಾರೆ ಅಂತ? ಬೆಟ್ಟ ಗುಡ್ಡ ಮಧ್ಯದಲ್ಲಿ ಈ ಥರ ಸಿಟಿ ಬಿಲ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲೇ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಹೆಂಗೆ ಅಂದರೆ ಮಳೆ ಬಂದರೆ ಇಲ್ಲ ಫ್ಲಡ್ ಎಲ್ಲ ಆದರೆ ಇಲ್ಲೆಲ್ಲ ನೀರು ಕಲೆಕ್ಟ್ ಆಗಿಬಿಟ್ಟು ಹಳ್ಳಿ ಒಳಗೆ ನೀರು ಹೋಗ್ತಾ ಇತ್ತು, ಫುಲ್ ಹಂಗೆ ಹರ್ಕೊಂಡು. ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಇವೆಲ್ಲ ಫಾರ್ಮ್ ಆಗಿರೋದು ಈಗ ಆಶಾ? ನೀರಿಂದ. ಆ್ಯಕ್ಚುಲಿ ಅಂದ ಕಾಲದಲ್ಲೇ ಜಮಾನದಲ್ಲಿ ಇವೆಲ್ಲ ನೀರೊಳಗಡೆ ಮುಳುಗೋಗಿತ್ತು. ಆ ನೀರು ಹೋಗಿ 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 ಈ ಥರ ಶೇಪ್ ಆಗಿದೆ. ನೀರೇ ಕುರ್ದಿರೋ ಶೇಪ್ ಇದು. ವಾವ್, ಅಮೇಝಿಂಗ್. ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಪಾತ್ ನ್ಯಾರೋ ಆಗ್ತಾ ಇದೆ, ಹಂಗೆ ತಣ್ಣಗೆ ಆಗ್ತಾ ಇದೆ. ಫುಲ್ ನ್ಯಾರೋ ಆಗೋಯ್ತು, ಕೇವ್ ಥರ ಆಗೋಯ್ತು. ಇಲ್ಲಿ ಹೆಂಗೆ ಬಂದು ಹುಡ್ಕೊಂಡು ಕಟ್ಟೋರೆ ನೋಡಿ. ಮೇಲ್ಗಡೆ ನೋಡಿ ಕಾಣೋದೇ ಇಲ್ಲ ಬೆಳಕು ಅಲ್ವಾ? ಬೆಳಕೆ ಬರಲ್ಲ ಕೆಳಗಡೆ. ರೈಟ್ ನೋಡಿ, ಹಂಗೆ ಮೇಲ್ಗಡೆ ನೋಡಿ ಹೆಂಗಿದೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಪ್ರಪಂಚದ ಅದ್ಭುತಕ್ಕೆ ಸ್ವಾಗತ ಸುಸ್ವಾಗತ. ನೀವಿದೇ ನೋಡ್ತಾ ಇದ್ರಲ್ಲ, ಇದು ಬಂದು ಪೆಟ್ರಾದ ಮೇನ್ ಮಾನ್ಯುಮೆಂಟ್. ಇದನ್ನ ಟ್ರೆಜರಿ ಅಂತ ಕರೀತಾರೆ. ಟ್ರೆಜರಿ ಅಂದ್ರೆ ಬೇರೆ ಏನೂ ಅಲ್ಲ, ಇದು ಆಕ್ಚುಲಿ ಸಮಾಧಿ. ಈ ಸಮಾಧಿನ ಅವರು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದ್ರೊಳಗಡೆ ಲಕ್ಷಾಂತರ ಕೋಟ್ಯಾಂತರ ಜ್ಯುವೆಲ್ರಿ ಮತ್ತೆ ದುಡ್ಡನ್ನ ಇಟ್ಟಿದ್ರಂತೆ. ಅದನ್ನ ದರೋಡೆ ಮಾಡಕ್ಕೆ ಬರ್ತಾರೆ ಜನ. ಆ ದರೋಡೆ ಮಾಡಕ್ಕೆ ಬಂದಾಗ ಏನ್ ಮಾಡ್ತಾರೆ, ಬುಲೆಟ್ ಮಾರ್ಕ್ಗಳು ಹೊಡೆದಿದ್ರೆ ನೋಡಿ, ಇದಕ್ಕೆ ಬುಲೆಟ್ ಮಾರ್ಕಿಂದ ಹೊಡೆದು ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದ್ರೊಳಗೆ ಇವಾಗ ಖಾಲಿ ಏನೂ ಇಲ್ಲ. ಬಟ್ ಸ್ಕಲ್ಪ್ಚರ್ ಏನಿದೆಯಲ್ಲ, ಇದು ನ್ಯಾಚುರಲ್ ವಂಡರ್. ಇದು ಅವ್ರು ಆಗಿನ ಕಾಲದಲ್ಲಿ ಸ್ಕಲ್ಪ್ಚರ್ ಕೆತ್ತಿದ್ದಾರೆ. ಪ್ರಪಂಚದ ಅದ್ಭುತವಾದ ಪೆಟ್ರಾದಲ್ಲಿ ನಮ್ಮ ಕರ್ನಾಟಕ ಬಾವುಟ ಹಾರಿಸ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ಕನ್ನಡ ಬಾವುಟ ಎಲ್ಲ ಕಡೆ ಹಾರಿಸೋದು. ಯಾವ ಬಾವುಟ ಇದು ಅಂತ ಅವಾಗ ನಮ್ಮ ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ತಾ ಇದೀವಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ಹೆಂಗಿದೆ ಪೆಟ್ರಾ? ಪೆಟ್ರಾ ಸೂಪರ್ ಇದೆ. ಪೋರ್ಟ್ಸ್ ವಂಡರ್ ಅಲ್ಲಿ ನಾನು ಕ್ಯಾಮಲ್ ಮೇಲೆ ಕುತ್ಕೊಂಡು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಪೋರ್ಟ್ಸ್ ವಂಡರ್ ನೋಡ್ತಾ ಇದೀವಿ. ಅಣ್ಣ ಏನ ಮಾಡ್ತಾ ಇದೀಯಾ? ಅಲ್ಲೇ ಅಣ್ಣ ಹಂಗಿದೆ ತುರಮಣ ಅಣ್ಣ. ವಾಟ ಓಡಿಸ್ಕೊಂಡು ಹೋಗ್ಬಿಡ್ತಿದ್ರು ಹಂಗೆ. ಬಾಯ್ ಬಾಯ್. ಪೆಟ್ರಾ ಚೆನ್ನಾಗಿತ್ತಪ್ಪ? ಪೆಟ್ರೋಲ್ ಸುಸ್ತಾಗಿತ್ತ ನಿಮ್ಗೆ? ಇದು ಹೋಗಿ ಅಂತ ಎಷ್ಟು ಹಿಂಸೆ ಕೊಡ್ತೀರಾ ಅಂತ. ಓಕೆ ಬಸ್, ಟಾಟಾ ಬಾಯ್. ಆದ್ರೆ ಈ ಪೆಟ್ರಾ ಬಂದ್ಬಿಟ್ಟು ಒಂದು ದೊಡ್ಡ ಹಳ್ಳಿ. ಒಳಗಡೆ ಹೋಗ್ತಿದ್ರೆ ನಿಮ್ಗೆ ರಾಜರದು ರಾಣಿಯರದು ಸಮಾಧಿ ಮತ್ತೆ ಜನಗಳು ಹೆಂಗ್ ವಾಸಿಸ್ತಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಒಂದು ದೊಡ್ಡ ಹಳ್ಳಿ ಹೇಗಿದೆ ಅಂತ ಹೋಗಿ ನೋಡೋಣ ಬನ್ನಿ, ಪೆಟ್ರಾ ಹಳ್ಳಿನ. ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ದೊಡ್ಡ ಕೆತ್ತನೆ, ಏನು ಅಂದ್ಕೊಂಡ್ರಿ ಇದನ್ನ ಸಮಾಧಿಗಳು, ರಾಜರದು ರಾಣಿದಿರ್ದು ಮತ್ತು ಇಲ್ಲಿ ಮಿನಿಸ್ಟ್ರುಗಳು ಮತ್ತು ಜನಸಾಮಾನ್ಯರಿದ್ದಾರಲ್ಲ ಅವ್ರ ಸಮಾಧಿಗಳಿದು. ಆದರೆ ಇಷ್ಟೇನು ದೊಡ್ಡದು ಕಾಣಿಸ್ತಾ ಇದೆಯಲ್ಲ, ಹೆಂಗೆ ಅಂದರೆ ಬಡತನದಿಂದ ಬರುತ್ತೆ ಅದು. ಶ್ರೀಮಂತರಾಗಿರೋರು ಈ ಥರ ದೊಡ್ಡ ದೊಡ್ಡ ಸಮಾಧಿಗಳು ಕಟ್ಸ್ಕೊಳ್ತಾರೆ, ಬಡವರಾಗಿರೋರು ಚಿಕ್ಕ ಚಿಕ್ಕ ಸಮಾಧಿಗಳು ಕಟ್ಸ್ಕೊಳ್ತಾರೆ. ಆದರೆ ದೊಡ್ಡ ರಾಜರ ಸಮಾಧಿಗಳು ಹೆಂಗಿರುತ್ತೆ ಗೊತ್ತಾ? ಬನ್ನಿ ಮುಂದೆ ಹೋಗಿ ತೋರಿಸ್ತೀವಿ. ರಾಜರ ಸಮಾಧಿ ನೋಡೋಕ್ಕೆ ಒಂಥರ ಅದ್ಭುತ. ಏನು ಮಾಡ್ತಿದ್ರು ಅಂತ ಗೊತ್ತಾ? ದುಡ್ಡು ಕೊಟ್ಬಿಟ್ಟು ಅವ್ರು ಸಾಯೋಕ್ಕೂ ಮುಂಚೆನೇ ದುಡ್ಡು ಕೊಟ್ಬಿಟ್ಟು
ಅಂದ್ಬಿಟ್ಟು ಅವ್ರ ಸಮಾಧಿಗಳು ನಾನು ಸತ್ಮೇಲೆ ಇಲ್ಲೇ ನಾನು ಊತಾಕಬೇಕು ಅಂದ್ಬಿಟ್ಟು ಸಮಾಧಿನ ಬುಕ್ ಮಾಡ್ಕೊತಿದ್ರಂತೆ ಗುರು. ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಸಮಾಧಿಗಳೇ, ಅದಕ್ಕೆ ಒಳ್ಳೊಳ್ಳೆ ಕೆತ್ತನೆಗಳೆಲ್ಲ ಮಾಡಿಸ್ಕೊಂಡವ್ರೆ. ಇದೆಲ್ಲ ರಾಜರದ್ದು ಮತ್ತು ರಾಣಿಯರದು ಅವ್ರದ್ದು ಸಮಾಧಿಗಳು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಚಿಕ್ಕ ಇದರಲ್ಲಿ ಅವ್ರನ್ನ ಊತಾಕ್ತಿದ್ರು. ಇದ್ರ ಜೊತೆಗೆ ಅವರು ಒಡವೆಗಳು ಇಡ್ತಾ ಇದ್ರು, ಅವ್ರು ಉಪಯೋಗಿಸಿದ ಸಾಮಾನುಗಳನ್ನ ಇಡ್ತಾ ಇದ್ರು. ಫುಲ್ ದರೋಡೆ ಮಾಡಿಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವಾಗ. ಡಿಸೈನ್ಗಳು ಹೆಂಗೆ ಮಾಡಿಸೋರು ನೋಡಿ ಗುರು. ಒಂಥರ ಕ್ರೇಜ್ ಇದು, ಸಾಯಕ್ಕೂ ಮುಂಚೆನೇ ಅವರ ಸಮಾಧಿನ ಬುಕ್ ಮಾಡ್ಕೊಳ್ಳೋದು. ಇದೆಲ್ಲ ಏನು ನೋಡ್ತಾ ಇದಾರಲ್ಲ, ಇದು ಬಂದು ರಾಜರದು, ರಾಣಿಯರದು ಮತ್ತು ಮಿನಿಸ್ಟ್ರಿದು ಸಮಾಧಿಗಳು. ಅದರ ಆಪೋಸಿಟೇ ಕಾಮನ್ ಮನ್ಸ್ ಮನೆಗಳಪ್ಪ. ಇದು ಇಲ್ಲಿ ಸಾಮಾನ್ಯ ಜನ ಮನೆಗಳಿದು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಹಿಂಗೆ ಬಿಸಿಲು ಅನ್ಕೋತೀರಾ, ಅದು ಒಳಗಡೆ ಹೋದ್ರೆ ಎಷ್ಟು ತಣ್ಣಗಿದೆ, ತಂಪಿಗಿರುತ್ತೆ. ಹೆಂಗೆ ಕಟ್ಕೊಂಡಿದ್ದಾರೆ ನೋಡಿ ಮನೆಗಳು, ಬೆಟ್ಟದ ಮೇಲೆ ಡಿಸೈನ್ ಆಗಿ. ಈ ಹೈವೇ, ಈ ರೋಡ್ ಏನು ನೋಡ್ತೀವಲ್ಲ ಇದನ್ನ ಕಿಂಗ್ಸ್ ಹೈವೇ ಅಂತ ಇರ್ತಾರೆ. ನೆಬಾಟಿಯನ್ಸ್ ಫಸ್ಟ್ ಬರ್ತಾರೆ, ಇಲ್ಲಿ 3ನೇ BC ಬರ್ತಾರೆ. ಅವ್ರು ಬಂದು ಟ್ರೇಡಿಂಗ್ ಅಂದರೆ ವ್ಯಾಪಾರ ವಹಿವಾಟಿಗೆ ತುಂಬಾ ಚಾಲುಕತೆ ಇರುತ್ತೆ. ಅವ್ರು ಬಂದು ಈ ಸಿಟಿನ ಕಟ್ಕೊಂಡಿದ್ದು. ಆಮೇಲೆ ಇಲ್ಲಿ ಆಂಫಿ ಥಿಯೇಟರ್ ಅಂತಾರಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಇಲ್ಲ ಫೈಟಿಂಗ್ ಆಡೋಕ್ಕೆ ಆ ಥರ ಎಲ್ಲ ಜಾಗ ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲಿ ಮುಂದೆ. ದೊಡ್ಡ ಹಳ್ಳಿ ಗುರು ಇದು. ಆ್ಯಕ್ಚುಲಿ ನಮ್ಮದು ಹಳೆ ಪೆಟ್ರಾ ವಿಡಿಯೋ ನೋಡಿ, ಇಲ್ಲೆಲ್ಲ ನಿಮಗೆ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ, ಏನೂ ಇರಲಿಲ್ಲ ಅವಾಗ. ಫುಲ್ ಖಾಲಿ. ನಾವು ಹಳೆ ಪೆಟ್ರಾ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀವಿ ನೋಡಿ ಲಿಂಕು, ನೋಡಿ ಫುಲ್ ಇಷ್ಟೇ ಹೇಳಿದ್ದೀವಿ ಪೆಟ್ರಾ ಬಗ್ಗೆ ಫುಲ್ಲು. ಪ್ರಪಂಚದ 197 ದೇಶಗಳಲ್ಲೂ ನಮ್ಮ ಕನ್ನಡ ಬಾವುಟ ಹಾರಿಸ್ತೀವಿ ಅಂತ ಹೇಳಿದ್ವಲ್ಲ, ನಾವಿವತ್ತು ಜಾರ್ಡನ್ ಪೆಟ್ರಾ ಅಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದ್ದೀವಿ. ಜೈ ಕರ್ನಾಟಕ, ಹೆಂಗಿತ್ರಪ್ಪ ಪ್ರಪಂಚದ ಅದ್ಭುತ? ಎಲ್ಲ ಬೆಟ್ಟ ಎಲ್ಲ ಹತ್ತಿ ಇಳಿದು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಾ? ಹೊಟ್ಟೆ ಹಸಿತಾ ಇದೆಯಾ? ಇವಾಗ ಡೈರೆಕ್ಟ್ ಊಟ. ಎಲ್ಲರೂ ಬೆವರ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀರಾ. ಹ್ಯಾಪಿ ಆನಿವರ್ಸರಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಅಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್. ಇದು ನಮ್ಮದು ಒಂದು ಪ್ಲ್ಯಾನ್ ಏನಿತ್ತು ಅಂತಂದರೆ ಆ್ಯನಿವರ್ಸರಿ ದಿನ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು ಅಂತ. ನಾವು ಆಶಾ ಕಿರಣ್ ಅವರಿಂದ ಮಾತ್ರ ಇನ್ಸ್ಪಿರೇಷನ್ ಅಂದ್ಕೊಂಡ್ರಿ, ಬಟ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಂದನೂ ನಾವು ಒಂದೊಂದು ಕಲ್ತಿದ್ದೀವಿ. ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ನಮ್ಮ ಸೆಕೆಂಡ್ ಡೇ ಆಫ್ ಜಾರ್ಡನ್ ಟ್ರಿಪ್ ರೆಡಿ ಆಗಿದೆ. ಗ್ರೂಪ್ ಅವ್ರದ್ದು ಎನರ್ಜಿ ಹೆಂಗಿದೆ ನೋಡೋಣ. ಹೇಗಿದೆ ಎನರ್ಜಿ? ರೆಡಿನಾ ರೋಡ್ ಟ್ರಿಪ್ಗೆ? ಲೆಟ್ಸ್ ಎಕ್ಸ್ಪ್ಲೋರ್ ಜಾರ್ಡನ್. ಎಲ್ಲ ಇವತ್ತು ನಾವು ಕಿಂಗ್ಸ್ ಹೈವೇ ರೋಡ್ ಟ್ರಿಪ್ ಹೋಗ್ತೀವಿ, ಆಮೇಲೆ ಲಿಟಲ್ ಪೆಟ್ರಾ ನೋಡ್ತೀವಿ. ಯೂಶಲಿ ರೋಡ್ ಟ್ರಿಪ್ ಆದಮೇಲೆ ಪೆಟ್ಟಿ ಅಂಗಡಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಪಿಟ್ ಸ್ಟಾಪ್ ಮಾಡಲೇಬೇಕು. ಇದು ಡೆಸರ್ಟ್ ಹೈವೇ ಅಂತಾರೆ. ಒಂದು ಚಿಕ್ಕ ಸ್ಟೋರಲ್ಲಿ ನಿಲ್ಸಿದ್ದೀವಿ. ನಮ್ಮವರೆಲ್ಲ ನೋಡ್ತವ್ರೆ ಹೆಂಗಿರುತ್ತೆ ಹೈವೇ ಅಂತ. ಇದು ನಮ್ಮ ಬಸ್ಸು. ಹೆಂಗಿರುತ್ತೆ ಹೈವೇ ಅಂತ ನೋಡಿಕೊಂಡು ಒಳಗಡೆ ಹೋಗೋಣ ಬನ್ನಿ. ಶಾಪಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ, ಏನೇನು ಸಿಗುತ್ತೆ ಅಂತ ನೋಡಿ. ಚಿಪ್ಸ್ಗಳಿದೆ, ಎಲ್ಲ ಇದೆ, ಏನೇನೋ ಇದೆ. ಇವ್ರು ಲೋಕಲ್ ಎಲ್ಲ ಆಶಾ ಅಲ್ವಾ? ಎಲ್ಲ ಲೋಕಲ್ ಅಂಗಡಿಗಳು. ಪರವಾಗಿಲ್ಲ ಕಿರಣ, ಸ್ವಲ್ಪ ಇಂಪ್ರೂವ್ ಆಗಿದೆ ಇವಾಗ ಹೈವೇಲಿ. ಇವಾಗ ಆ್ಯಕ್ಚುಲಿ ಚೆನ್ನಾಗಿರೋ ರೆಸ್ಟ್ ಸ್ಟಾಪ್ಸ್ಗಳಿದ್ದಾವೆ, ಈ ಥರ ಚಿಕ್ಕ ಅಂಗಡಿಗಳಿದ್ದಾವೆ. ಚಿಕ್ಕ ದೊಡ್ಡದೇ ಇದೆ ಅಂಗಡಿ ಆ್ಯಕ್ಚುಲಿ. ಓಕೆ, ಈ ಥರ ಇರುತ್ತಪ್ಪ ಲೋಕಲ್ ಸೂಪರ್ ಮಾರ್ಕೆಟ್. ಪ್ರೈಸಸ್ ಎಲ್ಲ ಏನು ಅಷ್ಟೇ ಪ್ರೈಸೇ ಹಾಕಿಲ್ಲ ಅಲ್ವಾ ಒಂದಕ್ಕೆ ಅವರು? ಪ್ರೈಸ್ ಹಾಕಿಲ್ಲ. ಅಲ್ಲೇ ಹೋಗಿ ಇದು ಮಾಡ್ಕೊಬೇಕೇನೋ, ಒಂದಕ್ಕೂ ಪ್ರೈಸೇ ಹಾಕಿಲ್ಲ ಅವರು. MRP ಹಾಕಿಲ್ಲ ಇಲ್ಲಿ. ಅವ್ರು ಹೇಳಿದಷ್ಟು ನಾವು ಕೊಟ್ಟಷ್ಟು. ಕ್ಯಾಪಿಚಿನೋ ಒಂದು ಕ್ಯಾಪಿಚಿನೋ ಒಂದೇ ದಿನ ಇರೋದು ಕೂಡ ಅದನ್ನೇ ಕೊಡ್ತಾನೆ. ಅದೇ 2 ಕೊಡು ಅಂತ ಕೇಳ್ತಾ ಇದ್ದೀನಿ ನಾನು. 2 for me and for my husband. Yes. No, only one. Cacao, yeah. ಕಕೋ ಅಂದರೆ ಕೋಕೋ ಪೌಡರ್. ಟರ್ಕಿಶ್ ಕಾಫಿ ಟ್ರೈ ಮಾಡ್ತೀರಾ? ಯಾರ್ಯಾರಿಗೆ ಏನೇನು ಬೇಕು ಕಾಫಿ ಹೇಳ್ಬೇಕಿಲ್ಲೇ. ನನಗೆ ಟರ್ಕಿಶ್ ಕಾಫಿನ ನೀವು ಅಲ್ಲೇ ಕುಡಿತಾ ಇದ್ದೀರಲ್ಲ ಮೇಡಮ್? ಟರ್ಕಿಶ್ ಕಾಫಿ ಎಲ್ಲ ದುಡ್ಡು ಕೊಟ್ಟು ಬನ್ನಿ ಫಸ್ಟಲ್ಲಿ. ಫಿಲ್ಟರ್ ಕಾಫಿ ಇಲ್ಲ ಸರ್. ಸರ್ ಫಸ್ಟು ಬಾಯ್ ಸಿಸ್ಯಾ, ಬಾಯ್. ಅಲ್ ಮುಜೀಬ್ ಡ್ಯಾಮು. ಈ ಡ್ಯಾಮ್ ಹೇಗಿದೆ ಅಂದರೆ ನೀವು ನೋಡಿ, ಇಡೀ ಜಾರ್ಡನ್ಗೆ 75% ವಾಟರ್ ಸಪ್ಲೈ ಆಗೋದು ಇದೇ ಜಾಗದಿಂದ. ಇಡೀ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಒನ್ ಆಫ್ ದ ಪೂರೆಸ್ಟ್ ನೀರಿರೋದು ಜಾರ್ಡನ್ ದೇಶದಲ್ಲೇ. ಆದರೆ ಇಲ್ಲೊಂದು ಡ್ಯಾಮ್ ಕಟ್ಕೊಂಡವ್ರೆ, ಒಳ್ಳೆ ಓಯಸಿಸ್ ಥರ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಒಳ್ಳೆ ಓಯಸಿಸ್ ಥರ ಇದೆ. ಗ್ರ್ಯಾಂಡ್ ಕ್ಯಾನಿಯನ್ ನೋಡಿದಿರಲ್ಲ US, ಆ ಥರ ಕ್ಯಾನಿಯನ್ ಇವೆಲ್ಲ.
ಆಶಾ ಎಲ್ಲಿಗೆ ಬಂದ್ವಿ ಊಟಕ್ಕೆ? ಇಂಡಿಯನ್ ಫುಡ್ ಬೇಡ ಇವತ್ತು ಅಂತ ಹೇಳ್ಬಿಟ್ಟು ಟಿಪಿಕಲ್ ಜಾರ್ಡನ್ ರೆಸ್ಟೋರೆಂಟ್ ಬಂದಿದ್ವಿ. ಜಾರ್ಡನ್ ಫುಡ್ ತಿನ್ನಕ್ಕೆ ರೆಡಿ ಆಗಿದ್ದೀರಾ? ಇಂಡಿಯನ್ ಫುಡ್ ತಿಂತಾನೆ ಇರ್ತೀರಾ, ಬನ್ನಿ ಇವಾಗ ಜಾರ್ಡನ್ ಫುಡ್ ತಿನ್ನೋಣ. ಏನ್ ಕೊಡ್ತಾರೆ ನೋಡೋಣ. ಎಲ್ಲಾ ಕಡೆ ಶಾಪಿಂಗ್ ಚಿನ್ನು ಇಲ್ಲಿ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಊಟ ತಿಂದು ಹಿಂಗ್ ಶಾಪಿಂಗ್ ಮಾಡಿ ಅಂತ ಅಲ್ವಾ? ಇವ್ರ ಟ್ರೆಡಿಷನಲ್ ಡಿಶ್ ಏನೋ ಫ್ಲಿಪ್ ಮಾಡ್ತಾರಂತೆ ರೈಸ್ನ, ನೋಡೋಣ ಇವ್ರ ಸ್ಟೈಲು. ಮಾಡಪ್ಪ ಕುಟ್ಟು 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 ಕೇಕ್ ತರ ಇದೆ. ಇದು ಫುಲ್ ಫ್ಲೇವರ್ ಇಳ್ಕೊಳುತ್ತೆ ರೈಸ್ಗೆ ಅಂತ. ಓ ಹಂಗೆ ನೋಡಿ, ಇವಾಗ ರಸ ಇವಾಗ ಕೆಳಗಡೆ ಬಿಟ್ಕೊಡುತ್ತೆ ಅಂತ. ಥ್ಯಾಂಕ್ ಯು ಶುಕ್ರಾನ್. ಕಿರಣ, ನಾವು ಜಾರ್ಡನಿಯನ್ ಫುಡ್ ಅಂತ ಬಂದ್ವಾ, ಆದ್ರೆ ನಾವು ಇಂಡಿಯನ್ ಕಸ್ಟಮರ್ಸ್ ಅಂತ ಹೇಳಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾಡಿದ್ದಾರೆ. ಆದ್ರೆ ಸ್ಟಾರ್ಟಿಂಗ್ ಫುಲ್ ಸಲಾಡ್, ಎಲ್ಲ ವೆಜಿಟೇರಿಯನ್ ಸಲಾಡ್, ಮಶ್ರೂಮ್ ಸೂಪ್ ಇದೆ. ಓಕೆ, ಮಶ್ರೂಮ್ ಸೂಪು, ರೈಸ್, ಚಿಕನ್, ಲ್ಯಾಂಬೋ, ಚಿಕನ್ ಸೇಮ್ ನಮ್ಮ ಇಂಡಿಯನ್ ತರ ಕಾಣಿಸ್ತಲ್ಲ ಕರಿ. ಕರೆಕ್ಟ್ ಆಗಿದೆ. ಆಮೇಲೆ ವೆಜಿಟೇಬಲ್ ಕರಿ ಇದೆ, ವೆಜಿಟೇಬಲ್ ಕರಿ, ಪಲಾವ್, ವಾಟ್ ಇಸ್ ದಿಸ್ ಬಿರಿಯಾನಿ. ನೋಡಿ ಅವ್ರಿಗೆ ಗೊತ್ತು ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ, ಬಸ್ಬೂಸಾ ಅಂತ ಕಿರಣ. ಬಸ್ಬೂಸಾ ಇದ್ಯಾವುದು? ಬಸ್ಬೂಸಾ ಸ್ವೀಟು? ಸ್ವೀಟ್, ಎಸ್ ಇಟ್ಸ್ ಸ್ವೀಟ್. ಎಲ್ಲಾರ್ದು ಊಟ ಚೆನ್ನಾಗಾಯ್ತಾ? ಇವಾಗ ನಡಿಯಕ್ಕೆ ರೆಡಿನಾ? 10 ಕಿಲೋಮೀಟ್ರು ಬಸ್ ಮೂವ್ ಆಗ್ತಿದ್ದಂಗೆ ಎಲ್ಲ ಮಲ್ಕೋತೀರಾ. ನಾವು ನಿಮಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಎಂತೆಂಥ ಹೋಟೆಲು ಏನೇನೋ ತೋರಿಸಿದ್ದೀವಿ. ಆದರೆ ಇಡೀ ಪ್ರಪಂಚದಲ್ಲೇ ಸ್ಮಾಲೆಸ್ಟ್ ಹೋಟೆಲಿಂದ ವರ್ಡ್ ಗೊತ್ತಾ ಯಾವುದು ಅಂತ? ಇದೇ ಹೋಟೆಲ್ ಬಂದ್ಬಿಟ್ಟು ಸ್ಮಾಲೆಸ್ಟ್ ಹೋಟೆಲಿಂದ ವರ್ಡು. ಹಳೇ ವೋಲ್ಸ್ ವ್ಯಾಗನ್ ಕಾರಲ್ಲಿ ಒಂದು ಬೆಡ್ ಹಾಕ್ಬಿಟ್ಟು ರೂಮ್ ಮಾಡ್ಬಿಟ್ಟು ಇವನು. ಹಲೋ, ನಿಂದ ಸಿಸಿ ಅದು? ಇಸ್ ಇಟ್ ಯುವರ್ ಹೋಟೆಲ್? No, the owner is there. The owner is there. King Abdullah. Oh, here is King Abdullah. Welcome India. Nice, very nice. From the window. Oh, ಬೆಡ್ಡು ಇದೆ. ಇದು ಸ್ಮಾಲೆಸ್ಟ್ ಹೋಟೆಲ್ ಅಂತ. ಒಂದು ವೋಲ್ಸ್ ವ್ಯಾಗನ್ ಕಾರಲ್ಲಿ ಬೆಡ್ ಗಿಡ್ ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಚೆನ್ನಾಗಿದೆ. ಈ ಬಿಸಿಲಲ್ಲಿ ಒಳಗೆ ಮಲ್ಕೊಂಡ್ರೆ ಅಷ್ಟೇ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ದ ಫೇಮಸ್ ಶೋಭಾ ಕ್ಯಾಸಲು. ಇಡೀ ಜಾರ್ಡನ್ನಲ್ಲೇ ಹಳೆಯದಾದ ಕ್ಯಾಸಲ್ ಇದೆ ಇರೋದು. ಇಲ್ಲಿ ಕ್ಯಾಸಲ್ ಕಟ್ಕೊಂಡವ್ರೆ. ಅಕ್ಕಪಕ್ಕ ಕ್ಯಾನಿಯನ್ ನೋಡಿ ಹೆಂಗಿದೆ. ಏನಕ್ಕೆ ಅಂದರೆ ಯಾರು ಬೇರೆ ಕಡೆಯಿಂದ ಆಕ್ರಮಣ ಮಾಡೋಕ್ಕೆ ಬಂದಾಗ ಇಲ್ಲಿ ಅವ್ರಿಗೆ ಆಕ್ರಮಣ ಆಗಬಾರ್ದು ಅಂತ ಇಲ್ಲಿ ಕ್ಯಾಸಲ್ ಕಟ್ಕೊಂಡಿದ್ರು ಬಂದು. ಫೋಟೋ ಸೆಷನ್ ಹೆಂಗೆ ನಡೀತಾ ಇದೆ ನೋಡಿ. ರೋಡನ್ನೇ ಆಕ್ರಮಣ ಮಾಡ್ಕೊಂಬಿಟ್ಟವ್ರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಲ್ಲಿಂದ ಲಿಟಲ್ ಪೆಟ್ರಾಗೆ ಹೋಗ್ತೀವಿ. ನಾವು ನಿಮಗೆ ಒರಿಜಿನಲ್ ಪೆಟ್ರಾ ವಂಡರ್ ಆಫ್ ದ ವರ್ಲ್ಡ್ ತೋರಿಸಿದ್ದೀವಿ. ಆದರೆ ಲಿಟಲ್ ಪೆಟ್ರಾ ಇದುವರೆಗೂ ತೋರಿಸಿರಲಿಲ್ಲ. ಇವಾಗ ಕರ್ಕೊಂಡೋಗಿ ಲಿಟಲ್ ಪೆಟ್ರಲ್ಲಿ ತೋರಿಸ್ತೀವಿ ಬನ್ನಿ. ಹಿಂದ ಕತ್ತೆ ಕುತ್ಕೊಂಡು ಡುಗ್ಗು ಹೋಗ್ತೀಯಾ? ಓ ಹಿಂಗೆ ನೀವೇನಾದ್ರೂ ನಮ್ಮ ಜಾರ್ಡನ್ ಸೀರೀಸ್ ನೋಡಿದ್ರೆ ಈ ಜಾಗ ನೋಡಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೇನಂತ ಆಶಾ ಇದನ್ನ ಲಿಟಲ್ ಪೆಟ್ರಾ. ಯಾಕಂದ್ರೆ ನಾವು ಲಾಸ್ಟ್ ಟೈಮು ಈ ಜಾಗಕ್ಕೆ ಬಂದಿರಲಿಲ್ಲ. ಈ ಟೈಮ್ ಬರಲೇಬೇಕು, ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಆದರೆ ಹೆಂಗಿದೆ ಗೊತ್ತಾ? ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗ ಫುಲ್ ಹೆಸರನ್ನೇ ಲಿಟಲ್ ಪೆಟ್ರಾ ಅಂತಾರೆ. ಫುಲ್ ವ್ಯಾಲಿ ಇದು. ಬನ್ನಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಆ ಗುಹೆ ಒಳಗಡೆ ಹೋಗಬೇಕು. ಅದ್ರ ಒಳಗಡೆ ಹೋದರೆ ನಮಗೆ ಲಿಟಲ್ ಪೆಟ್ರಾ ಕಣ್ಣಿಗೆ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರೋದು ದಿ ಲಿಟಲ್ ಪೆಟ್ರಾ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೆಕ್ಲೂಡೆಡ್ ಆಗಿದೆ, ಯೂನಿಕ್ ಆಗಿದೆ ಅಲ್ವಾ? ಬೆಟ್ಟಕ್ಕೆ ಹಂಗೆ ವ್ಯಾಪಿಸ್ಕೊಂಡಿದೆ. ಇಲ್ಲಿ ನಿಮಗೆ ವಾಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಮನೆಗಳು ಇದ್ವಂತೆ. ಇಲ್ಲಿ ಥರ ಮನೆಗಳು ಇಲ್ಲೊಂದು ಮನೆಗಳು. ನೀರಿನ ಅಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಬಂದ್ಬಿಟ್ಟು ವಾಟರ್ ಚೇಂಬರ್, ಅಂದರೆ ನೀರನ್ನ ಅಲ್ಲಿ ಸ್ಟೋರ್ ಮಾಡ್ತಿದ್ರಂತೆ. ಇದು ಟ್ರೆಷರಿ ಲಿಟಲ್ ಪೆಟ್ರಾದು. ನೋಡಿ ಹೆಂಗಿದೆ ಗುಹೆ ಒಳಗಡೆ. ಓ ಮೈ ಗಾಡ್, ಬ್ಯೂಟಿಫುಲ್ ಗುರು. ನಾನು ಆ ಪೆಟ್ರಾನೇ ಚೆನ್ನಾಗಿದೆ ಅಂದ್ಕೊಂಡೆ. ಲಿಟಲ್ ಪೆಟ್ರಾ ಇನ್ನೂ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಚಿಕ್ಕದಾಗಿದ್ರೆ ಕೂಡ ಚೆನ್ನಾಗಿದೆ. ಹಿಂಗೆ ಹೋಗ್ತಿದ್ರೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೋದು ಕ್ಯಾನಿಯನ್ನು. ನಾನು ಲಿಟಲ್ ಪೆಟ್ರಾ ಏನು ಒಂದು ಸ್ವಲ್ಪ ಹೈಪ್ ಕೊಟ್ಟಿದ್ದಾರೆ, ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿದೆ ಲಿಟಲ್ ಪೆಟ್ರಾ. ಏನಿವೆಲ್ಲ ಏನು ಗೊತ್ತಾ, ಆಗಿನ ಕಾಲದಲ್ಲಿ ಟೂಮ್ಸು, ಹಳ್ಳಿಗಳು, ದೊಡ್ಡ ಹಳ್ಳಿ ಇದು. ವ್ಯಾಲಿಯಲ್ಲಿ ಹಳ್ಳಿ. ಆಮೇಲೆ ಅಲ್ಲಲ್ಲಿ ಸ್ಮಶಾನಗಳಿದೆ, ದೊಡ್ಡ ಕಿಂಗ್ಗಳದ್ದು, ರಾಜರದು, ರಾಣಿದಿರದು ಸ್ಮಶಾನಗಳಿದೆ ಅಷ್ಟೇ. 90% ಆಫ್ ಸ್ಮಶಾನ ಫುಲ್ಲು ಅಲ್ವಾ? ಟ್ರೆಷರಿ ಫುಲ್ ಸ್ಮಶಾನನೇ. ಆದರೆ ಆ ಗುಹೆ ಕೊರ್ದವ್ರಲ್ಲ ಅದು. ಆಯ್ತಪ್ಪ, ಫೋಟೋಶೂಟ್ ಎಲ್ಲ ಬ್ಯೂಟಿಫುಲ್ ಲೇಡೀಸ್. How was the photo shoot? Super. ಈ ಲಿಟಲ್ ಪೆಟ್ರಾ ಎಲ್ಲ ನಿಮ್ದೇ ಅವಳಿ ಅಂತೆ.
ಆ್ಯಕ್ಚುಲಿ ವೆಜಿಟೇರಿಯನ್ ಆಪ್ಷನ್ಸ್ ತುಂಬ ಜಾಸ್ತಿ ಇದೆ. ಇದು ಬಂದ್ಬಿಟ್ಟು ಪಾಸ್ತಾ, ಕಾಲಿಫ್ಲವರು, ಕ್ಯಾರೆಟು, ಇದು ಮೀಟ್ ಬಾಲ್ಸು. ಇಲ್ಲಿ ಬಂದ್ಬಿಟ್ಟು ಜೀರಾ ರೈಸ್ ಥರ ಏನೋ ಪಲಾವ್ ರೈಸು ಏನೋ ಮಾಡಿದ್ದಾರೆ, ಗೊತ್ತಿಲ್ಲ ಏನು ಅಂತ. ಆಮೇಲೆ ಇದು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ರೈಸ್. ಇವಾಗ ಕೂತ್ಕೊಂಡು ನಾವು ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡೋಣ.